ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ನಾನು ಇವತ್ತು ಮತ್ತೊಂದು ಶ್ರೇಷ್ಠವಾದ ಸಾಕ್ಷ್ಯ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತ ದೇಶಕ್ಕೆ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಟ್ಟಂಥ ವ್ಯಕ್ತಿ ಇವರು ವಿಲಿಯಂ ಕೇರಿ. ಇವರು 1761ನೇ ಇಸ್ವಿಯಲ್ಲಿ ಇಂಗ್ಲೆಂಡಲ್ಲಿ ಹುಟ್ಟಿದ್ದು. ಒಂದು ಅಂಥ ಶ್ರೀಮಂತವಾದ ಕುಟುಂಬದಲ್ಲಿ ಹುಟ್ಟದೇ ಇದ್ರು, ಒಂದು ಸಾಮಾನ್ಯವಾದ ಕುಟುಂಬದಲ್ಲಿ ಅವರ ತಂದೆ ತಾಯಿ ಎಲ್ಲ ಮಗ್ಗದ ಕೆಲಸ ಮಾಡ್ಕೊತ ಇರೋರಂತೆ. ಆ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವ್ರು ಸ್ವಲ್ಪ ಬಡತನದಲ್ಲೇ ಹುಟ್ಟಿ ಬೆಳೆದ್ರು. ಬೆಳೆಯುವಾಗ ವಿಶೇಷವಾದ ಜ್ಞಾನದಿಂದ ದೇವರು ಅವರನ್ನು ಆಶೀರ್ವಾದ ಮಾಡಿದ್ರಿಂದ ಒಳ್ಳೆ ಜ್ಞಾನವಂತರಾಗಿ ಆಲೋಚನೆ ಮಾಡುವವರಾಗಿ ಬೆಳೆದರು. ಅದೇ ರೀತಿಯಾಗಿ ಬೆಳೆಯುವಾಗ ದೇವರ ಒಂದು ಭಯಭಕ್ತಿಯಲ್ಲೂ ಕೂಡ ಬೆಳೆದರು. ಆ ರೀತಿಯಾಗಿ ಬೆಳೆಯುವಾಗ ದೇವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಹುಟ್ಟಿ ಬಂತು. ಆ ಆಸೆ ಹುಟ್ಟಿ ಬಂದಾಗ ಅವರು ಬೈಬಲ್ ಜೊತೆಗೆ ಇನ್ನೂ ಅನೇಕ ವಿಧವಾದ ಪುಸ್ತಕಗಳನ್ನು, ಅಂದರೆ ದೇವರ ಒಂದು ಸೇವಕರಿಗೆ ಸಂಬಂಧಪಟ್ಟಂಥ, ಮಿಷನರಿಗಳಿಗೆ ಸಂಬಂಧಪಟ್ಟಂಥ ಸೇವಕರು ಬರೆದಿರುವಂಥ ಅನೇಕ ಪುಸ್ತಕಗಳನ್ನು ಓದುವ ಅಭ್ಯಾಸ ಅವರಿಗಿತ್ತು. ಅದೇ ರೀತಿಯಲ್ಲಿ ಪುಸ್ತಕಗಳನ್ನೆಲ್ಲ ಕಲೆಕ್ಟ್ ಮಾಡಿ ಓದುತ್ತಿರುವ ಸಮಯದಲ್ಲಿ ಮಿಷನರಿಗಳ ಒಂದು ಸೇವೆ ಅವರಿಗೆ ತುಂಬ ಇನ್ಸ್ಪೈರ್ ಮಾಡಿತು. ಈ ರೀತಿಯಾಗಿ ಅವರು ಕೂಡ ಮಿಷನರಿಯ ಒಂದು ಸೇವೆ ಕಡೆಗೆ ಅವರ ಮನಸ್ಸು ಎಳೆದಾಗ, ನಾನು ಮಿಷನರಿ ಸೇವೆ ಮಾಡಬೇಕು ಅನ್ನುವ ಆಲೋಚನೆಯಲ್ಲಿದ್ದಾಗ ಭಾರತ ದೇಶದಲ್ಲಿ ಮಿಷನರಿಗಳ ಅವಶ್ಯಕತೆ ತುಂಬ ಇದೆ ಅಂತ ಅವರಿಗೆ ವಿಷಯ ತಿಳಿಯಿತು. ಆವಾಗ ಮಿಷನರಿಗಳನ್ನು ಅಷ್ಟು ಈಸಿಯಾಗಿ ಭಾರತ ದೇಶಕ್ಕೆ ಬರಲಿಕ್ಕೆ ಬಿಡ್ತಿದ್ದಿಲ್ಲ. ಬ್ರಿಟಿಷರು ಒಂದು ಆಡಳಿತ ಇತ್ತು, ಬರೋಕ್ಕೆ ಬಿಡ್ತಿದ್ದಿರಲಿಲ್ಲ. ತುಂಬ ಕಷ್ಟದಿಂದ ಬರಬೇಕಾಗಿತ್ತು. ಅದೇ ಸಮಯದಲ್ಲಿ ಭಾರತ ದೇಶದಲ್ಲಿ ಈಗಾಗಲೇ ಒಡನಾಟ ಇರುವಂಥ ಒಬ್ಬ ಸ್ನೇಹಿತ ಅವರಿಗೆ ಸಿಕ್ಕರು. ಭಾರತ ದೇಶದ ಜೊತೆ ಒಂದು ಒಡನಾಟ ಇದ್ದಂಥ ಒಬ್ಬ ಸ್ನೇಹಿತ ಅವರಿಗೆ ಪರಿಚಯ ಆದರು. ಅವರ ಮುಖಾಂತರವಾಗಿ ಅವರು ನಮ್ಮ ಭಾರತ ದೇಶಕ್ಕೆ ಬಂದರು. 1793ನೇ ಇಸವಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಬಂದರು ಅಂತ ಚರಿತ್ರೆ ಹೇಳ್ತದೆ. ಅವರ ಹೆಂಡತಿ, ಅವರಿಗೆ 5 ಜನ ಮಕ್ಕಳಿದ್ರು. ಅವ್ರ ಹೆಂಡತಿಗೆ ಇಲ್ಲಿ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಈ ಭಾರತ ದೇಶದ ಒಂದು ವಾತಾವರಣ ಅವರಿಗೆ ಯಾರಿಗೂ ಸೆಟ್ ಆಗಲ್ಲ ಅನ್ನೋ ಒಂದು ಭಯ ಅವರಿಗಿತ್ತು. ಆದರೂ ಸಹ ವಿಲಿಯಂ ಕೇರಿ ಅವರು ಏನು ಮಾಡ್ತಾರೆ ಅಂದರೆ, ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹೆಂಡತಿಯನ್ನು ಹೇಗೋ ಹಾಗೆ ಕರ್ಕೊಂಡು ಬರ್ತಾರೆ. ಹೆಂಡತಿ ಮಕ್ಕಳ ಸಮೇತ ಬರ್ತಾರೆ. ಬಂದು ಭಾರತ ದೇಶದಲ್ಲಿ ಕಲ್ಕತ್ತಾ ಅನ್ನೋ ಒಂದು ಪಟ್ಟಣದಲ್ಲಿ ಇಳಿತಾರೆ. ಆದರೆ ಅವರ ಒಂದು ದೇಶವನ್ನು ಬಿಟ್ಟು ಇಲ್ಲಿಗೇನು ಬಂದರು, ಇಲ್ಲಿ ಒಂದು ಪರಿಸ್ಥಿತಿ ನೋಡಿದ್ರೆ ತುಂಬ ಅಸ್ತವ್ಯಸ್ತವಾಗಿದೆ. ಅವರಿಗೆ ಇರಲಿಕ್ಕೆ ಒಂದು ಜಾಗ ಇಲ್ಲ, ತಿನ್ನಲಿಕ್ಕೆ ಸರಿಯಾದ ಸ್ಥಿತಿ ಇಲ್ಲ, ವ್ಯವಸ್ಥೆ ಸರಿಯಾಗಿಲ್ಲ. ಅಂಥ ಸ್ಥಿತಿಯಲ್ಲಿ ಅವ್ರ ಹೆಂಡತಿಗೆ ಮುಂದೆ ಇಲ್ಲಿಗೆ ಬರಲಿಕ್ಕೆ ಇಷ್ಟ ಇರಲಿಲ್ಲ. ಬಲವಂತವಾಗಿ ಬಂದರು. ಇಲ್ಲಿ ಬಂದು ನೋಡಿದ್ರೆ ಪರಿಸ್ಥಿತಿ ಚೆನ್ನಾಗಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಕಡೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಇನ್ನೊಂದು ಕಡೆಗೆ ಹೆಂಡತಿ ಅವಳನ್ನು ಬಲವಂತವಾಗಿ ಕರ್ಕೊಬಂದಿರೋದಕ್ಕೆ ಅವಳ ಒಂದು ಇರಿಟೇಷನ್, ಮಕ್ಕಳಿಗೆ ಮೇಲೆ ಅನಾರೋಗ್ಯ ಎದುರಾಗ್ತಾ ಇದೆ. ಇವೆಲ್ಲ ಅವರನ್ನು ತುಂಬ ನೋವಿಗೆ ಗುರಿ ಮಾಡ್ತಂತೆ ಆ ದಿನಗಳಲ್ಲಿ. ಇಲ್ಲಿ ವಾತಾವರಣ ಅವರಿಗೆ ಸೆಟ್ ಆಗದೆ ಅವ್ರ ಮಗ ಒಬ್ಬನು ಮಲೇರಿಯಾ ರೋಗದಿಂದ ತೀರ್ಕೊಂಡ್ಬಿಡ್ತಾನೆ. ಅದರಿಂದ ಅವ್ರ ಹೆಂಡತಿಗೆ ತುಂಬ ಮನೋವೇದನೆಯಾಗಿ ಅವರು ಸ್ವಲ್ಪ ಅವರ ನರಗಳೆಲ್ಲ ಎಫೆಕ್ಟ್ ಆಗಿ ಸ್ವಲ್ಪ ಅವರ ಮಾನಸಿಕ ಸ್ಥಿತಿ ಅನ್ನೋದು ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಹುಚ್ಚಿ ಥರ ಪ್ರವರ್ತನೆ ಮಾಡ್ತಾ ಇರ್ತಾರಂತೆ. ಆ ರೀತಿಯಾಗಿ ವಿಲಿಯಂ ಕೇರಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಅವ್ರನ್ನ ಸಾಯಿಸಲಿಕ್ಕೆ ಹೋಗೋದು, ನಿನ್ನಿಂದನೇ ನನ್ನ ಮಗ ಸತ್ತ, ನಿನ್ನಿಂದನೇ ನನ್ನ ಪರಿಸ್ಥಿತಿ ಹಿಂಗಾಯಿತು ಅಂತ ತುಂಬ ಒಂದು ರೀತಿಯಾದ ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲದೆ ಇದ್ದ ಕಾರಣ ಇವರನ್ನು ಒಂದು ರೀತಿಯಾಗಿ ಹಿಂಸಿಸುವವರಾಗ್ಬಿಟ್ರು. ಇವುಗಳನ್ನೆಲ್ಲ ಸಹಿಸ್ಕೊಂಡು ಸಹ ವಿಲಿಯಂ ಕೇರಿ ಅವರು ನಮ್ಮ ದೇಶದಲ್ಲೇ ಉಳಿದ್ರು. ಮಗನನ್ನು ಕಳ್ಕೊಂಡ್ರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಹೆಂಡತಿ ಹುಚ್ಚಿ ಆದಳು, ಇನ್ನೊಂದು ಕಡೆಗೆ ಆರ್ಥಿಕವಾದ ವ್ಯವಸ್ಥೆ ಸರಿ ಇಲ್ಲ, ತಿನ್ನಲಿಕ್ಕೆ ಊಟನೂ ಸರಿಯಾಗಿ ಇಲ್ಲ. ಈ ಸ್ಥಿತಿಯಲ್ಲಿದ್ದು ಅವರಿಲ್ಲಿ ಯಾವ ರೀತಿಯ ನೆಮ್ಮದಿಯಾಗಿರ್ತಾರೆ? ಅವರಿಲ್ಲಿದ್ದು ಸಹ ಏನು ಮಾಡಲಿಕ್ಕೆ ಸಾಧ್ಯ? ಆದರೂ ಸಹ ವಿಲಿಯಂ ಕೇರಿ ಅವರು ತಿರುಗಿ ಅವ್ರ ದೇಶಕ್ಕೆ ಅವ್ರು ಹೋಗಲಿಲ್ಲ, ಇಲ್ಲೇ ಇದ್ದು ನಾನು ಯಾವುದಾದ್ರು ಒಂದು ಕೆಲಸ ನೋಡ್ಕೋಬೇಕು ಅಂತ ಇಂಡಿಗೋ ಅನ್ನುವ ಕಂಪ್ನಿಯಲ್ಲಿ ಕೆಲಸ ನೋಡಿಕೊಂಡು ಸ್ವಲ್ಪ ದಿನ ಕೆಲಸ ಮಾಡ್ತಾ ದೇವರ ಒಂದು ಸೇವೆಯನ್ನು ಮಾಡ್ತಾ ಬೆಂಗಾಳಿ ಭಾಷೆಯನ್ನು ಫಸ್ಟ್ ಬೆಂಗಾಳಿ ಭಾಷೆಯನ್ನು ಕಲಿತು ಹೇಗಾದರೂ ಮಾಡಿ ಇಲ್ಲಿರುವ ಜನರಿಗೆಲ್ಲ ದೇವರ ವಾಕ್ಯವನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಭಾರತ ದೇಶವನ್ನು ಎಷ್ಟೋ ಪ್ರೀತಿಸ್ತೀನಿ,
ನಮ್ಮ ಜನರಿಗೆ ಅಷ್ಟೇ ಅಲ್ಲ, ಅಂದರೆ ಕ್ರೈಸ್ತವರಿಗೆ ಅಷ್ಟೇ ಅಲ್ಲ, ಕ್ರೈಸ್ತವೇತರರಿಗೂ, ದೇವರನ್ನು ಅರಿಯದೇ ಇರುವವರಿಗೂ ಕೂಡ ನಾನು ಒಳ್ಳೆಯದನ್ನು ಮಾಡಬೇಕು, ಈ ಭಾರತ ದೇಶಕ್ಕೆ ನಾನು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಡೆಗೆ ಬೈಬಲನ್ನು ಅನುವಾದ ಮಾಡ್ತಾ ಹೋದರು. ಅನೇಕ ಭಾಷೆಗಳಲ್ಲಿ, ಬೆಂಗಾಳಿ, ಹಿಂದಿ, ಸಂಸ್ಕೃತ, ಒರಿಸ್ಸಾ, ಅನೇಕ ಭಾಷೆಗಳಲ್ಲಿ, ಸುಮಾರು 6-7 ಭಾಷೆಗಳಲ್ಲಿ ಬೈಬಲನ್ನು ಅನುವಾದ ಮಾಡಿದರು. ಹಾಗೆ ಭಾರತ ದೇಶದಲ್ಲಿ ಸಂಪ್ರದಾಯದಲ್ಲಿರುವಂಥ ಕೆಲವೊಂದು ಗ್ರಂಥಗಳನ್ನು ಇಂಗ್ಲೀಷಲ್ಲಿ ಕೂಡ ಅನುವಾದ ಮಾಡಿದರು ಅವರು. ನೋಡಿ, ಇದು ಒಂದೇ ದಾರಿಯಲ್ಲಿ ಇರಲಿಲ್ಲ, ಅಂದರೆ ಕೇವಲ ಕ್ರಿಶ್ಚಿಯಾನಿಟಿನ ಇವರಿಗೆ ಸ್ಪ್ರೆಡ್ ಮಾಡಬೇಕು ಭಾರತ ದೇಶದವರಿಗೆ ಅನ್ನೋ ಉದ್ದೇಶದಿಂದ ಅವರು ಬರಲಿಲ್ಲ. ಆದರೆ ಭಾರತ ದೇಶದ ಪ್ರಜೆಗಳನ್ನು ಪ್ರೀತಿಸಿ ಅವರಿಗಾಗಿ ಏನಾದ್ರೂ ಮಾಡಬೇಕು, ಈ ದೇಶದ ಒಂದು ಒಳಿತಿಗಾಗಿ ಏನಾರು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಅವರು ಇಲ್ಲಿಗೆ ಬಂದು ದೇವರ ಸೇವೆನ ಆ ರೀತಿಯಲ್ಲಿ ಪ್ರಾರಂಭಿಸಿದರು. ಆ ರೀತಿಯಾಗಿ ಪ್ರಾರಂಭಿಸಿ ಒಂದು ಕಡೆಗೆ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊತ, ಕುಟುಂಬ ಪೋಷಣೆ ಮಾಡ್ಕೊತ, ಇನ್ನೊಂದು ಕಡೆಗೆ ದೇವರ ಸೇವೆಯಲ್ಲಿ ಅವರು ನಿರತರಾದರು. ಹೀಗೆ ದೇವರ ಸೇವೆಯಲ್ಲಿ ಮುಂದೆ ಹೋಗುವಾಗ ಅವರು ಏನು ಮಾಡ್ತಾರೆ ಅಂದರೆ, ಒಂದು ಪೇಪರ್ ಮಿಲ್ಲನ್ನು ಸ್ಥಾಪನೆ ಮಾಡ್ತಾರೆ, ಒಂದು ಪೇಪರ್ ಮಿಲ್ ಸ್ಥಾಪನೆ ಮಾಡ್ತಾರೆ, ಆಮೇಲೆ ಆವಿರಿ ಯಂತ್ರ ಸ್ಥಾಪನೆ ಮಾಡ್ತಾರೆ, ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ಇವರಿಂದನೇ ಸ್ಥಾಪನೆ ಆಯಿತು. ನಮ್ಮ ದೇಶದಲ್ಲಿ ಆವಾಗ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಎಷ್ಟೊಂದು ಅಸ್ತವ್ಯಸ್ತ ಇತ್ತು ನಮ್ಮ ದೇಶದಲ್ಲಿ. ಆವಾಗ ನಮ್ಮ ದೇಶಕ್ಕೆ ಮೊದಲನೆಯ ಸಾರಿ ಪ್ರಿಂಟಿಂಗ್ ಮಿಷನ್ ತೊಗೊಬಂದವರು ವಿಲಿಯಂ ಕೇರಿ ಅವರು. ಇದು ಕೇವಲ ಕ್ರಿಶ್ಚಿಯನ್ನವರು ಕೇಳಬೇಕಾದಂಥ ವಿಷಯ ಅಲ್ಲ, ಕ್ರಿಶ್ಚಿಯನ್ನರು ಮಾತ್ರನೇ ಕೇಳಬೇಕಾದ ಸಾಕ್ಷಿ ಅಲ್ಲ, ನಮ್ಮ ಭಾರತ ದೇಶದ ಪ್ರಜೆಗಳೆಲ್ಲರೂ ಈ ವಿಷಯ ತಿಳ್ಕೋಬೇಕು. ಯಾಕಂದರೆ ಕ್ರಿಶ್ಚಿಯನ್ನರಿಂದ ಭಾರತ ದೇಶಕ್ಕೆ ಏನೂ ಆಗಿಲ್ಲ ಅಂತ ಹೇಳ್ತಾ ಇರ್ತಾರೆ, ಆದರೆ ಕ್ರಿಶ್ಚಿಯನ್ನರಿಂದ, ತುಂಬ ಮಿಷನರಿಗಳಿಂದ, ಬ್ರಿಟಿಷರಲ್ಲೂ ಕೂಡ ಕೆಲವೊಬ್ಬ ದೊರೆಗಳಿಂದ ನಮ್ಮ ಭಾರತ ದೇಶಕ್ಕೆ ಎಷ್ಟೋ ಸಹಾಯ ಆಗಿದೆ, ಎಷ್ಟೋ ಒಂದು ಇಂಪ್ರೂವ್ಮೆಂಟನ್ನು ತಂದು ಕೊಟ್ಟಿದ್ದಾರೆ. ಆ ರೀತಿಯಾಗಿ ವಿಲಿಯಂ ಕೇರಿಯವರು ಕೂಡ ಪ್ರಿಂಟಿಂಗ್ ಮಿಷನನ್ನು ಮೊದಲನೇ ಸಾರಿ ಭಾರತ ದೇಶಕ್ಕೆ ತರಿಸಿದ್ದು ವಿಲಿಯಂ ಕೇರಿಯವರೇ. ಆ ರೀತಿಯಾಗಿ ಪ್ರಿಂಟಿಂಗ್ ಮಿಷನನ್ನು ತರಿಸಿ ಎಲ್ಲ ಭಾಷೆಯಲ್ಲಿ ಬೈಬಲನ್ನು ಅನುವಾದ ಮಾಡ್ತಾ, ಭಾರತ ದೇಶದಲ್ಲಿರುವ ಗ್ರಂಥಗಳನ್ನು ಕೂಡ ಬೇರೆ ಭಾಷೆಗೆ ಅನುವಾದ ಮಾಡುವಂಥ ಪ್ರಾಸೆಸ್ಸಲ್ಲಿರುವಾಗ ಅವರ ಒಂದು ಪ್ರಿಂಟಿಂಗ್ ಪ್ರೆಸ್ ಅದು ಸುಟ್ಟು ಹೋಯಿತು. ಅದು ಯಾರೋ ಬೇಕಂತಲೇ ಸುಟ್ಟು ಹಾಕಿದ್ರು ಅಂತ ನ್ಯೂಸ್ ಬಂತು, ಸುಟ್ಟು ಹೋಯಿತು. ಆದರೂ ಸಹ ಸುಟ್ಟೋದಾಗ ಅವರ ವರ್ಷಗಟ್ಟಲೆ ಶ್ರಮ, ಅವರು ಪಟ್ಟಿರುವಂಥ ಕಷ್ಟ, ಈಗಿನ ಥರ ವ್ಯವಸ್ಥೆ ಇದ್ದಿಲ್ಲ. ಆವಾಗ ಅಚ್ಚು ಮಾಡಬೇಕಾಗಿತ್ತು, ಒಂದು ಅಚ್ಚಿಗೂ ಎಷ್ಟೋ ಸಮಯ ತಗೋತಾ ಇತ್ತು, ಒಂದೊಂದು ಅಚ್ಚು ಎಷ್ಟೋ ಪ್ರಾಮುಖ್ಯವಾಗಿದ್ದು, ಆ ಒಂದು ಪೇಜ್ ಪ್ರಿಂಟ್ ಮಾಡಲಿಕ್ಕೆ ತುಂಬ ಸಮಯ ತಗೋತಾ ಇತ್ತು. ಆ ರೀತಿಯಾಗಿ ಅವರು ಅನುವಾದ ಮಾಡಿ ಪ್ರಿಂಟ್ ಮಾಡಿ ರೆಡಿ ಇಟ್ಟಿರುವಂಥ ಎಷ್ಟೋ ಪುಸ್ತಕಗಳ ಬೆಂಕಿಯಲ್ಲಿ ಸುಟ್ಟೋಯ್ತು. ಆವಾಗ ತುಂಬ ನೊಂದ್ಕೊಂಡ್ರು. ಆದರೆ ತಿರುಗಿ ದೇವರಿಂದ ಬಲವನ್ನು ಹೊಂದಿಕೊಂಡು ತಿರುಗಿ ಮತ್ತೆ ಈ ಕಾರ್ಯವನ್ನು ಪ್ರಾರಂಭಿಸಿದರು. ಈ ವಿಲಿಯಂ ಕೇರಿಯವರು ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ, ಏನು ಗೊತ್ತಾ? ದೇವರಿಂದ ದೊಡ್ಡದನ್ನು ನೀನು ಕೇಳ್ಕೊ, ಅದೇ ರೀತಿಯಾಗಿ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂಥ. ಎಷ್ಟು ಶ್ರೇಷ್ಠವಾದ ಮಾತಂದರೆ ಇದು. ನಾವು ಹೆಚ್ಚಾಗಿ ಅನ್ಕೋತೀವಿ, ದೇವರಿಂದ ದೊಡ್ಡದನ್ನು ಕೇಳ್ಕೊತೀವಿ, ದೇವರೇ ಅದು ಮಾಡಪ್ಪ, ಇದು ಮಾಡಪ್ಪ, ನಮ್ಮ ಪರಿಸ್ಥಿತಿ ಹಿಂಗಿದೆ, ನೀನು ಈ ರೀತಿ ಸಹಾಯ ಮಾಡಬೇಕು, ನಮ್ಗೆ ಇದು ಕೊಡಬೇಕು, ಈ ರೀತಿ ನಡೆಸ್ಬೇಕು ಅಂತ ಯಾವಾಗಲೂ ನಾವು ಪ್ರೇಯರ್ ಅಂತ ಅಂದರೆ ನಮ್ಗೆ ಏನು ಬೇಕು ಅದನ್ನು ಕೇಳಲಿಕ್ಕೇ ಮುಂದೆ ಹೋಗ್ತೀವಿ. ಆದರೆ ನಿಜವಾದ ಕ್ರೈಸ್ತವನು, ನಿಜವಾದ ಕ್ರಿಸ್ತನ ಮಕ್ಕಳು ಯಾರು ಅಂದರೆ, ನಮ್ಮ ತಂದೆಗೆ ನಮ್ಮಿಂದ ಏನು ಬೇಕು, ನಿಜವಾಗಿಯೂ ನಾವು ದೇವರನ್ನು ಪ್ರೀತಿಸುವ ಮಕ್ಕಳಾದರೆ, ನಮ್ಮ ತಂದೆ ನಮಗೋಸ್ಕರ ಅವ್ರ ಪ್ರಾಣವನ್ನೇ ಕೊಟ್ರಲ್ಲ, ಅವರಿಗೆ ನಾವೇನು ಮಾಡಬೇಕು, ಅಪ್ಪ ನನ್ನಿಂದ ನಿನಗೇನಾಗಬೇಕಾಗಿದೆ ಅದನ್ನೇ ನಾನು ಮಾಡ್ತೀನಿ ಅಂತ ಪ್ರಾರ್ಥನೆಯಲ್ಲಿ ಅರಿಕೆ ಮಾಡಿಕೊಳ್ತಾರೆ. ಅದು ನಮಗೆ ನಿಜವಾಗಿಯೂ ಬೇಕಾದಂಥ, ನಾವು ಕಲಿಬೇಕಾದಂಥ ವಿಷಯ ಇದೆ. ನಾವು ದೇವರಿಂದ ದೊಡ್ಡದನ್ನು ಕೇಳ್ಕೊಳ್ತೀವಿ, ತಪ್ಪಿಲ್ಲ, ಕೇಳ್ಕೊಬೋದು ತಂದೆ ಹತ್ರ. ಆದರೆ ನಾವು ಕೂಡ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು. ವಿಲಿಯಂ ಕೇರಿ ಈ ಮಾತು ಹೇಳಿದವರು ಅದೇ ಪ್ರಕಾರವಾಗಿ ನಡ್ಕೊಂಡ್ರು. ಅವರು ಅಸಾಧಾರಣವಾದ ಕಾರ್ಯಗಳನ್ನು ದೇವರಿಗಾಗಿ ಮಾಡಿದರು. ಎಷ್ಟೋ ಪುಸ್ತಕಗಳನ್ನು ಪ್ರಿಂಟ್ ಮಾಡಿದ್ರು. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಅನೇಕ ವ್ಯವಸ್ಥೆಗಳನ್ನು ಸರಿ ಮಾಡಿದರು ಅವರು. ನಮ್ಮ ಭಾರತ ದೇಶ ಎಷ್ಟು ಮೂಢತನದಲ್ಲಿ ಇತ್ತು ಅಂದರೆ, ಸತಿ ಸಹಗಮನ ಪದ್ಧತಿ ಅಂತ ಎಲ್ಲ ಕೇಳಿರ್ತೀರ. ಸತಿ ಸಹಗಮನ ಅಂದರೆ ಚಿಕ್ಕ ವಯಸ್ಸಲ್ಲೇ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡ್ತಿದ್ರು. ಇನ್ನೂ ಮಕ್ಕಳು ಇನ್ನೂ ಟೀನೇಜ್ ಬರೋಕ್ಕಿಂತ ಮುಂಚೆನೇ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಡೋರು.
ಅವರು ಇನ್ನು ವಯಸ್ಸಿಗೆ ಬಂದು ಬೆಳೀತಾ ಇದ್ದಾರೆ ಅನ್ನೋ ಟೈಮಲ್ಲಿ ಅವ್ರು ಮದುವೆ ಮಾಡ್ಕೊಂಡಿರುವಂಥ ಗಂಡ ಅನ್ನುವಂಥ ವ್ಯಕ್ತಿ ವಯಸ್ಸಾಗೋದು, ಮುದುಕ ಆಗೋದು, ಸಾಯೋದು, ಏನೋ ಒಂದು ರೀತಿ ಕಾಯಿಲೆ ಬರೋದು, ಸಾಯೋದು, ಈ ರೀತಿಯಾಗಿ ನಡೀತಿತ್ತು. ನಮ್ಮ ದೇಶದ ಪದ್ಧತಿ ಪ್ರಕಾರ ಗಂಡ ಸತ್ರೆ ಗಂಡನ ಜೊತೆಗೆ ಹೆಂಡತಿ ಕೂಡ ಚಿತೆಯಲ್ಲಿ ಸಾಯಬೇಕು ಅಂತ ಪದ್ಧತಿ ಇತ್ತು. ಎಷ್ಟು ಘೋರವಾದ ಪದ್ಧತಿ ಅಲ್ವಾ ಇದು. ಒಂದು ವೇಳೆ ವಿಲಿಯಂ ಕೇರಿ ಅವರು ಆ ದಿನ ಈ ಪದ್ಧತಿ ನಿರ್ಮೂಲ ಮಾಡಲಿಕ್ಕೆ ಹೋರಾಟ ಮಾಡದೇ ಇದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಎಷ್ಟೋ ಜನ ತಾಯಂದಿರು, ಎಷ್ಟೋ ಜನ ಅಜ್ಜಿಯರು, ಎಷ್ಟೋ ಜನ ಹೆಣ್ಮಕ್ಳು ಇರ್ತಿದ್ದೇ ಇಲ್ಲ ಖಂಡಿತವಾಗಿ. ಆದರೆ ಈ ಸ್ಥಿತಿ, ಈ ಪರಿಸ್ಥಿತಿ ಅವರಿಗೆ ತುಂಬ ನೋವುಂಟು ಮಾಡ್ತಂತೆ. ಒಂದಿನ ಅವರು ಹೀಗೆ ಒಂದು ದಾರಿಯಲ್ಲಿ ಹಾದು ಹೋಗುವಾಗ ಒಂದು ಹೆಣ ತಗೊಂಡು ಹೋಗ್ತಾ ಇದ್ದಾರೆ. ಆ ಹೆಣದ ಹಿಂದೆ ಒಂದು ಇನ್ನೂ ವಯಸ್ಸಲ್ಲಿರುವಂಥ ಒಂದು ಹುಡುಗಿ ಅಳ್ತಾ ಹೋಗ್ತಾ ಇದ್ದಾಳೆ. ಆ ಹೆಣ ತಗೊಂಡು ಹೋದ್ರು ಒಂದು ಕಡೆಗೆ ಅದನ್ನೆಲ್ಲ ಇಟ್ಟರು, ಚಿತೆ ಎಲ್ಲ ಇದು ಮಾಡಿ ಕಟ್ಟಿಗೆ ಎಲ್ಲ ಹಾಕಿ ಅದನ್ನು ಸುಡುವಂಥ ವ್ಯವಸ್ಥೆಯಲ್ಲಿ ಆ ಹುಡುಗಿನ ಇಬ್ಬರು ಹಿಡ್ಕೊಂಡು ಬರ್ತಾ ಇದ್ದಾರೆ ಮುಂದಕ್ಕೆ. ಆ ಹೆಣಕ್ಕೇನೋ ಬೆಂಕಿ ಹಾಕಿದ್ರು. ಸ್ವಲ್ಪ ವಯಸ್ಸಾದಂಥ ಮುದುಕನ ಥರ ಇದ್ದಾನಂತೆ ಆ ಮನುಷ್ಯ, ಸತ್ತಿರುವಂಥ ಮನುಷ್ಯ. ಅವನಿಗೇನೋ ಬೆಂಕಿ ಹಚ್ಚಿದ್ರು. ಆಮೇಲೆ ಈ ಹುಡುಗಿಯನ್ನು ತಗೊಂಡೋಗಿ ಎಳ್ಕೊಂಡೋಗಿ ಆ ಬೆಂಕಿಯಲ್ಲಿ ಬೀಸಾಡುವಂಥ ಪ್ರಯತ್ನದಲ್ಲಿ ಆ ಪ್ರಯತ್ನವನ್ನು ಇವರು ನೋಡ್ತಾರಂತೆ, ವಿಲಿಯಂ ಕೇರಿ ಅವರು. ನೋಡಿ ಎಷ್ಟೋ ಗೋಳಾಡ್ತಾರಂತೆ. ಅಯ್ಯೋ ಬೇಡ, ಯಾಕಾಗಿ ಮಾಡ್ತಾ ಇದ್ದೀರಾ, ಆ ಮಗಳು ಏನು ಮಾಡಿದ್ದಾಳೆ, ಅವಳನ್ನ ಯಾಕೆ ಬೆಂಕಿಯಲ್ಲಿ ಹಾಕ್ತೀರಾ, ಇಷ್ಟು ಜನ, ನೂರಾರು ಜನ ಸುತ್ತಮುತ್ತ ಇದ್ದೀರಲ್ಲ, ನೋಡ್ತಾ ಇದ್ದೀರಲ್ಲ, ನೀವು ತಡಿಬೋದಲ್ಲ, ಯಾಕೆ ಆ ಮಗಳನ್ನು ಬೆಂಕಿಯಲ್ಲಿ ಹಾಕ್ತಾ ಇದ್ದೀರಾ ನೀವು ಅಂತ ಎಲ್ರಿಗೂ ಹೇಳ್ತಾ ಇದ್ದಾನೆ. ಇವನು ತಡಿಲಿಕ್ಕೆ ಹೋಗ್ತಾ ಇದ್ದಾನೆ, ಆದರೆ ಅಕ್ಕಪಕ್ಕದ ಜನ ಇವನು ಬಿಡ್ತಾ ಇಲ್ಲ, ಇವನು ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದ್ದಾರೆ. ಆದರೆ ಇವನ ಕಣ್ಣ ಮುಂದೆ ಆ ಹುಡುಗಿ ಒದ್ದಾಡ್ತಾ ಬೆಂಕಿಯಲ್ಲಿ ಸುಟ್ಟೋದಂಥ ದೃಶ್ಯವನ್ನು ನೋಡಿದಂಥ ವಿಲಿಯಂ ಕೇರಿ ತುಂಬ ಅವರು ಮನಸ್ಸನ್ನು ನೊಂದ್ಕೊಂಡು ಕೇಳ್ತಾರೆ ನಾಲ್ಕಾರು ಜನ, ಯಾಕೆ ಈ ರೀತಿಯಾದ ವ್ಯವಸ್ಥೆ ಇದೆ ಅಂತ. ಅವಾಗ ಹೇಳ್ತಾರೆ, ನಮ್ಮ ಭಾರತ ದೇಶದಲ್ಲಿ ಇದೊಂದು ಪದ್ಧತಿ, ಗಂಡ ಸತ್ತ ಮೇಲೆ ಹೆಂಡತಿ ಉಳಿಯೋ ಹಾಗಿಲ್ಲ ಅನ್ನೋ ಒಂದು ಪದ್ಧತಿ ಇದೆ ಅನ್ನೋ ವಿಷಯನ ಇವನು ತಿಳ್ಕೊಂಡ್ಮೇಲೆ ಈ ಪದ್ಧತಿಯನ್ನು ಹೇಗಾದರೂ ಮಾಡಿ ನಿರ್ಮೂಲನೆ ಮಾಡಲೇಬೇಕು ಅಂತ ಹೋರಾಟ ಮಾಡ್ತಾನೆ. ತುಂಬ ಜನ ಬ್ರಿಟಿಷ್ ದೊರೆಗಳಿದ್ರಲ್ಲ, ಅವರನ್ನು ಹೋಗಿ ಮೀಟ್ ಆಗ್ತಾನೆ. ಕೆಲವೊಬ್ಬರು ರಾಜರಿದ್ದರು, ಆವಾಗ ನಮ್ಮ ದೇಶದಲ್ಲಿ ಆ ರಾಜರು ಮೀಟ್ ಆಗ್ತಾನೆ. ಈ ರೀತಿಯಾಗಿ ಸತಿ ಸಹಗಮನ ಪದ್ಧತಿಯನ್ನು ನಿರ್ಮೂಲ ಮಾಡಲಿಕ್ಕೆ ಎಷ್ಟೋ ತಿರುಗಾಡ್ತಾ ಇರುವಾಗ, ಪ್ರಯತ್ನ ಮಾಡ್ತಾ ಇರುವಾಗ, ಹೋರಾಡ್ತಾ ಇರುವಾಗ ಇವರ ಹಾಗೆ ಅಭಿಪ್ರಾಯ ಉಳ್ಳವಂಥ ರಾಜಾ ರಾಮ್ ಮೋಹನ್ ರಾಯ್ ಅವರು ಕೂಡ ಇವರ ಜೊತೆ ಸೇರ್ತಾರೆ. ಆಗ ಇವರು ಎಲ್ಲ ಸೇರಿ ಹೋರಾಡಿ ಈ ಒಂದು ಪದ್ಧತಿಯನ್ನು, ಸತಿ ಸಹಗಮನ ಪದ್ಧತಿಯನ್ನು ನಿರ್ಮೂಲ ಮಾಡ್ತಾರೆ. ಈ ಪದ್ಧತಿ ನಿರ್ಮೂಲ ಆಗದೆ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಚರಿತ್ರೆ ಇನ್ನೊಂದು ಥರ ಇರ್ತಿತ್ತು. ಇದಷ್ಟೇ ಅಲ್ಲ, ಆ ಕಾಲದಲ್ಲಿ ಜ್ಯೇಷ್ಠ ಪುತ್ರರು, ಅಂದರೆ ಯಾರು ತಾಯಿಗೆ ಮೊದಲನೇ ಮಗುವಾಗಿ ಹುಡ್ತಾರೋ ಅವರನ್ನು ಗಂಗಪುತ್ರರು ಅಂತ ಗಂಗಾ ನದಿಯಲ್ಲಿ ಬಿಡ್ತಿದ್ರಂತೆ. ಈ ಫಸ್ಟ್ ಹುಟ್ಟಿದ ಮಗುವನ್ನು ಗಂಗಾ ನದಿಯಲ್ಲಿ ಬಿಡೋದ್ರಿಂದ ಆಮೇಲೆ ಹುಟ್ಟಿದ ಮಕ್ಕಳು ಕ್ಷೇಮವಾಗಿರ್ತಾರೆ, ನಮ್ಮ ಸಂತಾನ ಆಶೀರ್ವಾದವಂತದೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿ ಮೊದಲನೆಯ ಸಂತಾನವನ್ನು ತಗೊಂಡೋಗಿ ಗಂಗಾ ನದಿಯಲ್ಲಿ ಜೀವಂತವಾಗಿ ಬಿಟ್ಟು ಬರ್ತಿದ್ರಂತೆ. ಇದನ್ನು ಸಹ ನೋಡಿದಂಥ ವಿಲಿಯಂ ಕೇರಿ ಅವರ ಮನಸ್ಸು ತುಂಬ ಬೇಸರಗೊಂಡು ಅದಕ್ಕೋಸ್ಕರ ಕೂಡ ಹೋರಾಟ ಮಾಡ್ತಾರಂತೆ, ಅದು ಕೂಡ ನಿರ್ಮೂಲ ಆಗಬೇಕು ಅಂತ. ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಿ ತುಂಬ ಬಡತನ, ಕೊರತೆ ಅನ್ನೋದು ಅವರಿಗೆ ಕಾಣ್ತಂತೆ. ಯಾಕೆ ಈ ರೀತಿ ಸ್ಥಿತಿ ಇದೆ ಈ ದೇಶದಲ್ಲಿ, ಕೊರತೆ ಯಾಕೆ, ತುಂಬ ಜನ ಬಡವರು ಯಾಕಿದ್ದಾರೆ ಅಂದರೆ ಅವರಿಗೆ ಕೆಲಸ ಇಲ್ಲ. ಅವರಿಗೆ ಕೆಲಸ ಅನ್ನೋದಿದ್ರೆ ಅವರ ಬಡತನದಿಂದ ಅವ್ರು ಹೊರಬರಲಿಕ್ಕೆ ಸಾಧ್ಯ ಅಂತ ಆಲೋಚನೆ ಮಾಡಿ ಅವ್ರಿಗೆ ಹೇಗಾದರೂ ಮಾಡಿ ಕೆಲಸದ ಒಂದು ಏರ್ಪಾಟ್ ಮಾಡಬೇಕು, ಇವರಿಗೆಲ್ಲರಿಗೂ ಕೆಲಸವನ್ನು ಕೊಡಿಸುವಂಥ ಒಂದು ಸ್ಥಿತಿ ಬರಬೇಕು ಅಂತ ಫ್ಯಾಕ್ಟ್ರಿಗಳನ್ನು ಇವರೇ ಸ್ಥಾಪನೆ ಮಾಡ್ತಾರಂತೆ. ಅನೇಕ ಫ್ಯಾಕ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾರಂತೆ. ಅನೇಕ ಫ್ಯಾಕ್ಟ್ರಿಗಳಿಂದ ಅನೇಕ ಜನರಿಗೆ, ಸಾವಿರಾರು ಜನರಿಗೆ ಕೆಲಸ ಸಿಗುತ್ತಂತೆ. ಆ ರೀತಿಯಾಗಿ ಅವರು ಕೆಲಸ ಮಾಡಿಕೊಂಡು ಅವರ ಕಷ್ಟದಿಂದ ಅವ್ರು ಹೊರ ಬರ್ತಾರಂತೆ. ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದಲ್ಲಿ ಆವಾಗ 60% ಲ್ಯಾಂಡು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿ ಇರಲಿಲ್ಲ. ಆವಾಗ ಸುಮ್ಮನೆ ಕಾಡು ಥರ ಇರ್ತಿತ್ತು 60%. ಅದನ್ನು ನೋಡಿದಂಥ ವಿಲಿಯಂ ಕೇರಿ ಅವರು, ಈ ಭಾರತ ದೇಶದಲ್ಲಿ ಇಷ್ಟೊಂದು ಒಳ್ಳೆ ನೆಲ ಇದೆ, ಒಳ್ಳೆ ನೀರಿದೆ, ಆದರೆ 60% ಭೂಮಿ
ಉಪಯೋಗ ಮಾಡ್ಕೋತಾ ಇಲ್ಲಲ್ಲ, ಕಾಡಿನ ಥರನೇ ಉಳಿದ್ಬಿಟ್ಟಿದೆಯಲ್ಲ ಅಂತ ಇವರು ಆಲೋಚನೆ ಮಾಡಿ ಆ ವಿಷಯದಲ್ಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಥರ ಅದನ್ನು ಮಾಡಬೇಕು ಅಂತ ಆ ವಿಷಯದಲ್ಲೂ ಕೂಡ ದೊಡ್ಡವ್ರ ಜೊತೆ ಎಲ್ಲ ಮಾತಾಡಿ ಇದರ ಒಂದು ವ್ಯವಸ್ಥೆಯನ್ನು ನೋಡ್ಕೋತಾರಂತೆ. ಅಷ್ಟೇ ಅಲ್ಲದೆ ಪ್ರಿಂಟಿಂಗ್ ಮಿಷನನ್ನು ಇಲ್ಲಿ ಸ್ಥಾಪನೆ ಮಾಡಿದ್ರು. ಆವಿರಿ ಯಂತ್ರವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಇಂಡಿಯಾಗೆ. ಆಮೇಲೆ ಪೇಪರ್ ಮಿಲ್ಗಳನ್ನ ತಂದರು. ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ, ಅಲ್ಲಿವರೆಗೂ ಇರಲಿಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ. ಆ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ನಮ್ಮ ಇಂಡಿಯಾಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆಮೇಲೆ 125 ಪಾಠಶಾಲೆಗಳನ್ನು ಕಟ್ಟಿಸಿದ್ರಂತೆ ವಿಲಿಯಂ ಕೇರಿ ಅವರು. ಅವರು ಕಟ್ಟಿಸಿದಂಥ ಯೂನಿವರ್ಸಿಟಿ ಈಗೂ ಸೆರಂಪುರಲ್ಲಿ ಕಲ್ಕತ್ತಾದಲ್ಲಿ ಈಗೂ ಇದ್ದಾವೆ. ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ರು ನಮ್ಮ ಭಾರತ ದೇಶಕ್ಕೆ. ಆಮೇಲೆ ಇಷ್ಟೇ ಅಲ್ಲದೆ ಅವರಿಗೆ ಸಸ್ಯಶಾಸ್ತ್ರ ಅಂದರೆ ತುಂಬ ಇಷ್ಟ ಅಂತೆ. ಸಸ್ಯಶಾಸ್ತ್ರದಲ್ಲಿಯೂ ಕೂಡ ಅವರು ತುಂಬ ಅನ್ವೇಷಣೆ ಮಾಡೋರಂತೆ. ಅದೇ ರೀತಿಯಾಗಿ ಅವರ ದೇಶದಿಂದ ನಮ್ಮ ದೇಶಕ್ಕೆ ಕೆಲವೊಂದು ಸಸ್ಯಗಳನ್ನು ತಗೊಂಡ್ಬಂದು ಅವರು ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೂಡ ನೆಟ್ರಂತೆ. ಅದರಿಂದ ನಮ್ಮ ದೇಶಕ್ಕೆ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ. ನೋಡಿ ಎಷ್ಟೊಂದು ಸೇವೆ ಮಾಡಿದ್ದಾರೆ. ಇನ್ನೂ ತುಂಬ ಸೇವೆಗಳಿದೆ ವಿಲಿಯಂ ಕೇರಿ ಅವರು ಮಾಡಿದಂಥ ಸೇವೆ. ಅವ್ರದ್ದೊಂದು ಪುಸ್ತಕ, ದೊಡ್ಡ ಪುಸ್ತಕನೇ ಇದೆ. ಅದನ್ನು ಓದಿದರೆ ವಿಲಿಯಂ ಕೇರಿ ಜೀವನ ಚರಿತ್ರೆ ಅಂತ ಅದು ಓದಿದರೆ ಎಷ್ಟೋ ವಿಷಯಗಳು ನಮಗೆ ಅರ್ಥ ಆಗ್ತವೆ. ನಮ್ಮ ದೇಶಕ್ಕೆ ಅವ್ರು ಮಾಡಿದಂಥ ಸೇವೆ ಸ್ವಲ್ಪ ಅಲ್ಲ. ವಿಲಿಯಂ ಕೇರಿ ಅನ್ನೋರು ನಮ್ಮ ದೇಶಕ್ಕೆ ಬರದೇ ಹೋಗಿದ್ರೆ ಇವತ್ತು ನಮ್ಮ ಭಾರತ ದೇಶದ ಒಂದು ಸ್ಥಿತಿ ಇನ್ನೊಂದು ಥರ ಇರ್ತಿತ್ತೇನೋ. ಅಷ್ಟು ಒಂದು ಬದಲಾವಣೆಯನ್ನು ತಂದುಕೊಟ್ಟವರು ವಿಲಿಯಂ ಕೇರಿ ಅವರು. ಈ ಕೇವಲ ವಿಲಿಯಂ ಕೇರಿ ಬಗ್ಗೆ ಕ್ರಿಶ್ಚಿಯನರು ಮಾತ್ರ ತಿಳ್ಕೊಬೇಕು ಅಂತ ಏನಿಲ್ಲ. ನಮ್ಮ ದೇಶದ ಪೌರರೆಲ್ಲ ತಿಳ್ಕೊಂಡ್ಲೇಬೇಕು. ಸ್ವತಂತ್ರ ಹೋರಾಟಗಾರರು ಅಂತ ನಾವು ಕೆಲವೊಬ್ಬರನ್ನು ಕರಿತೀವಿ. ಆದರೆ ಸ್ವತಂತ್ರ ಹೋರಾಟಗಾರರ ಸಮಯದಲ್ಲಿ ವಿಲಿಯಂ ಕೇರಿ ಇರಲಿಲ್ಲ. ಆದರೆ ಭಾರತ ದೇಶದ ಪ್ರಜೆಗಳು ಸ್ವತಂತ್ರವಾಗಿ ಸಂತೋಷವಾಗಿ ಬದುಕಬೇಕು ಅಂತ ಎಷ್ಟೋ ಹೋರಾಟ ಮಾಡಿ ಪ್ರಯಾಸ ಪಟ್ಟವರ ಲೆಕ್ಕದಲ್ಲಿ ವಿಲಿಯಂ ಕೇರಿ ಅವರಿದ್ದಾರೆ. ಅವರ ಸ್ವಾರ್ಥ ನೋಡ್ಕೊಳ್ಳಿಲ್ಲ. ಅವರಿಗೆ ಎಷ್ಟೋ ನಷ್ಟಗಳು ನಡೆದು ಲಾಸ್ಟಿಗೆ ಅವ್ರ ಹೆಂಡತಿ ಅದೇ ರೀತಿ ಮಾನಸಿಕ ಸ್ಥಿತಿಯಲ್ಲೇ ನರಳಿ ಸತ್ತೋದ್ರು. ಅವ್ರ ಇನ್ನೊಬ್ಬ ಮಗ ಕೂಡ ತೀರ್ಕೊಂಡ. ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ಎಷ್ಟೋ ಒಂದು ಹೊಡೆತಗಳು ಬಿದ್ದರೂ ಸಹ ಅವರು ಭಾರತ ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯಿಂದ ಹೊರ ಬರಲಿಲ್ಲ. ಭಾರತ ದೇಶಕ್ಕೆ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು ವಿಲಿಯಂ ಕೇರಿ. ಈಗಲೂ ಕೂಡ ಅವರನ್ನು ನಾವು ನೆನೆಯಲೇಬೇಕು. ಅವರು ಮಾಡಿದಂಥ ಸೇವೆಯನ್ನು ನಾವು ತಿಳ್ಕೊಳ್ಳೇಬೇಕು. ನಮ್ಮ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆ ಎಷ್ಟೋ ಅಪಾರವಾದದ್ದು. ಇದೆಲ್ಲ ಹೊರಗಿನವರಿಗೆ ಅರ್ಥ ಆಗಲ್ಲ. ಕ್ರಿಶ್ಚಿಯನ್ನರು ಕೇವಲ ಮತಾಂತರ ಮಾಡಲಿಕ್ಕೆ ಬರ್ತಾರೆ, ತುಂಬ ಜನ ನಮ್ಮ ದೇಶಕ್ಕೆ ಬಂದರು ಮತಾಂತರ ಮಾಡಲಿಕ್ಕೆ ಅಂತ ಇದೊಂದನ್ನು ಅಡ್ಡ ಇಟ್ಕೊಂಡು ಹೇಳ್ತಾರೆ. ಆದರೆ ತುಂಬ ಜನ ಕ್ರಿಶ್ಚಿಯನ್ನರು, ತುಂಬ ಜನ ಮಿಷನರೀಸು ಹೊರದೇಶದಿಂದ ನಮ್ಮ ದೇಶಕ್ಕೆ ಬಂದವರಲ್ಲಿ ಅನೇಕ ಜನರಿಂದ ನಮ್ಮ ದೇಶಕ್ಕೆ ಬಹಳ ಒಳ್ಳೆಯದಾಗಿದೆ. ಸ್ವಲ್ಪ ಅಲ್ಲ, ಬಹಳ ಅಂದರೆ ಬಹಳ ಒಳ್ಳೆಯದಾಗಿದೆ. ಒಂದು ವೇಳೆ ಅವರೇ ನಮ್ಮ ದೇಶಕ್ಕೆ ಬರದೇ ಹೋಗಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಈ ರೀತಿಯಾಗಿ ಇರ್ತಾನೆ ಇರಲಿಲ್ಲ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು ಚರಿತ್ರೆ ತೆಗೆದು ಓದಿದರೆ ಭಾರತ ದೇಶದಲ್ಲಿ ನಡೆದಂಥ ಘಟನೆಗಳು, ಆದಂಥ ಬದಲಾವಣೆಗೆ ಕಾರಣ ಯಾರು ಅಂತ ನೀವು ಒಂದೊಂದೇ ಓದುವಾಗ ಎಲ್ರಿಗೂ ಅರ್ಥ ಆಗುತ್ತೆ. ಇಷ್ಟೊಂದು ನಮ್ಮ ಭಾರತ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಂಥ ವಿಲಿಯಂ ಕೇರಿ ಅವರನ್ನು ಖಂಡಿತ ದೇವರು ಎಷ್ಟೊಂದು ಆಶೀರ್ವದಿಸಿರ್ತಾರೆ. ಇದರಿಂದ ನಾವು ತಿಳ್ಕೋಬೇಕಾದಂಥ ವಿಷಯ ಏನಂದರೆ, ಹೊರದೇಶದಿಂದ ಬಂದು ನಮ್ಮ ದೇಶಕ್ಕೆ ಎಷ್ಟೋ ಒಳ್ಳೆಯದನ್ನು ಮಾಡಿದ್ರು ವಿಲಿಯಂ ಕೇರಿ ಅವರು. ಇಲ್ಲೇ ಇದ್ದೀವಿ ನಾವು. ವಿಲಿಯಂ ಕೇರಿ ಅವರು ಮಾಡಿದ ಹಾಗೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ. ಅದು ಎಲ್ಲರಿಗೂ ಆ ಸಮರ್ಪಣೆ ಇರಲ್ಲ. ಆದರೆ ನಾವು ಏನಾದರೂ ಮಾಡಬಹುದು. ನಮಗೆ ಕೂಡ ದೇವರು ಶಕ್ತಿ ಕೊಟ್ಟಿದ್ದಾನೆ. ನಾವು ಕೂಡ ಏನಾದರೂ ನಮ್ಮ ದೇಶದ ಒಳ್ಳೆಯದಕ್ಕಾಗಿ, ದೇವರ ಮಹಿಮೆಗಾಗಿ ಏನಾದರೂ ಮಾಡ್ಬೋದು. ಈ ಜೀವನ ನಮಗೆ ದೇವರು ಕೊಟ್ಟಿದ್ದಾನೆ ಅಂದರೆ ನಾವು ತಿಂದು ಕುಡಿದು ಮಲಗಿ ನಮ್ಮ ಸ್ವಾರ್ಥವನ್ನು ನೋಡ್ಕೊಳ್ಳಿಕ್ಕೆ ಅಲ್ಲವೇ ಅಲ್ಲ. ನಮ್ಮ ಒಂದು ಕೊಡುಗೆ ಇದೆ. ನಮ್ಮ ದೇಶಕ್ಕೋ, ನಾವಿರೋ ಸ್ಥಳದಲ್ಲೋ, ಇತರರಿಗೋ ಯಾವುದೋ ರೀತಿಯಾಗಿ ನಾವು ಕೊಡುಗೆಯನ್ನು ಕೊಡಲೇಬೇಕು. ಅದಿದೆ. ಅದರ ಬಗ್ಗೆಯೂ ಕೂಡ ನಾವು ಶ್ರದ್ಧೆ ವಹಿಸಿ ದೇವರ ನಾಮದ ಮಹಿಮೆಗಾಗಿ ನಮ್ಮಿಂದ ಇತರರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ, ಹಾಗೆ ಇತರರಿಗೆ ಯಾವುದಾದ್ರೂ ಸಹಾಯ ಆಗುವಂತೆ ಬದುಕುವಂಥ ಒಂದು ಬಾಧ್ಯತೆ ನಾವು ಉಳ್ಳವರಾಗಿದ್ದೇವೆ. ಈ ವಿಷಯದಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಈ ಯಾವ ಸಾಕ್ಷಿಗಳನ್ನು ಕೇಳ್ತಾ ಇದ್ದೋ ಈ ಸಾಕ್ಷಿಯ ಪ್ರಕಾರವಾಗಿ
ನಾವು ಕೂಡ ಬಹಳವಲ್ಲದೆ ಸ್ವಲ್ಪವಾದರೂ ಒಂದು ಒಳ್ಳೆ ಕೊಡುಗೆಯನ್ನು ಕೊಡುವ, ದೇವರಿಗಾಗಿ ಒಳ್ಳೆಯದನ್ನು ಮಾಡೋಣ. ವಿಲಿಯಂ ಕೇರಿ ಹೇಳಿದಂಥ ಶ್ರೇಷ್ಠವಾದ ಮಾತು, ದೇವರಿಂದ ದೊಡ್ಡದನ್ನು ನಾವು ಕೇಳ್ಕೋಬೇಕು, ಹಾಗೆ ದೇವರಿಗಾಗಿ ದೊಡ್ಡದನ್ನು ಕೊಡಬೇಕು. ಈ ಮಾತನ್ನು ನಾವು ಲಕ್ಷ್ಯವಾಗಿಟ್ಕೊಂಡು ದೇವರಿಗಾಗಿ ಯಾವ ರೀತಿ ದೊಡ್ಡದನ್ನು ಕೊಡಲಿಕ್ಕೆ ಸಾಧ್ಯ? ಖಂಡಿತ ಆ ರೀತಿಯಾಗಿ ದೇವರಿಗಾಗಿ ಏನಾದರೂ ದೊಡ್ಡದನ್ನು ಕೊಡಬೇಕು ಅನ್ನುವ ಆಲೋಚನೆಯಿಂದ ನಾವು ದೇವರ ಸನ್ನಿಧಿಗೆ ಹೋಗುವಾಗ ನಾವೇನು ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾರೆ. ನಾವು ದೊಡ್ಡದನ್ನು ಕೊಡಬೇಕು, ವಿಲಿಯಂ ಕೇರಿ ಸ್ಟೋರಿ ಹೇಳಿದ್ವಲ್ಲ, ದೊಡ್ಡದನ್ನು ಕೊಡಬೇಕು ಅಂದರೆ ನಾವು ವಿಲಿಯಂ ಕೇರಿ ಥರನೇ ಮಾಡಬೇಕೇನೋ ಆಲೋಚನೆ ಮಾಡ್ತೀವಿ. ಇಲ್ಲವೇ ಇಲ್ಲ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಇಲ್ಲಿದ್ದಲ್ಲೇ ಏನೋ ಮಾಡಬೇಕಾದಂಥ ಕೆಲಸ ದೇವ್ರನ್ನ ಒಪ್ಪಿಸ್ಕೊಟ್ಟೆ ಕೊಡ್ತಾನೆ. ಅದರಲ್ಲಿ ನಾವು ನಂಬಿಕಸ್ಥರಾಗಿರೋಣ. ಒಂದೇ ಆಲೋಚನೆ, ದೇವರಿಗಾಗಿ ಏನಾದರೂ ದೊಡ್ಡದನ್ನು ಮಾಡಲೇಬೇಕು. ಚಿಕ್ಕದಲ್ಲ, ದೊಡ್ಡದನ್ನು ದೇವರಿಗಾಗಿ ಏನಾದರೂ ಮಾಡಲೇಬೇಕು. ಅಪ್ಪ, ನಾನು ಈ ರೀತಿಯಾದ ಆಸೆ ಉಳ್ಳವರಾಗಿದ್ದೇವೆ, ನಮಗೆ ಸಹಾಯ ಮಾಡುವಂತ ಬೇಡಿಕೊಳ್ಳುವಾಗ ಖಂಡಿತ ದೇವರು ಕೂಡ ಸಹಾಯ ಮಾಡ್ತಾನೆ. ಆ ರೀತಿಯಾಗಿ ನಮ್ಮನ್ನು ದೇವರ ಕೈಗಳಲ್ಲಿ ಸಮರ್ಪಿಸಿಕೊಳ್ಳೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೇನೆ. ಮಹಾಪರಿಶುದ್ಧನಾದ ನನ್ನ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಪ್ಪ. ಎಷ್ಟೋ ಅದ್ಭುತವಾದ ಸಾಕ್ಷಿ, ಎಷ್ಟೋ ಶ್ರೇಷ್ಠವಾದ ಸಾಕ್ಷಿ ವಿಲಿಯಂ ಕೇರಿ ಬಗ್ಗೆ ತಿಳಿಯದೇ ಇರುವವರು ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ. ಅಪ್ಪ, ಹೌದು, ವಿಲಿಯಂ ಕೇರಿ ಅವರು ಮಾಡಿದಂಥ ಸೇವೆ, ನಮ್ಮ ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆ ಎಷ್ಟೋ ಅದ್ಭುತವಾದದ್ದು. ಅವರ ಒಂದು ಸೇವೆಯಿಂದ ನಮ್ಮ ದೇಶದಲ್ಲಿ ಎಷ್ಟೋ ಬದಲಾವಣೆ ಬಂದಿದೆ, ಎಷ್ಟೋ ಅದ್ಭುತವಾದ ಕಾರ್ಯ ನಡೆದಿದೆ ತಂದೆ. ಅಪ್ಪ, ಅವರು ಆ ದಿನ ಆ ರೀತಿಯಾಗಿ ಶ್ರಮಿಸಿ ಹೋದರು. ಆದ್ರಿಂದನೇ ಈ ದಿನ ನಾವು ಅವರ ಸಾಕ್ಷಿಯನ್ನು ಹಂಚ್ಕೊಳ್ತಾ ಇದ್ದೇವೆ. ಅವರು ಆ ದಿನ ಅವರ ಸ್ವಾರ್ಥವನ್ನು ನೋಡಿಕೊಳ್ಳಲಿಲ್ಲ. ಇತರರಿಗೆ ಏನಾದರೂ ಮಾಡಬೇಕು, ನಿನ್ನಂತೆ ನಿನ್ನ ನೆರೆಹೊರೆಯನ್ನು ಪ್ರೀತಿಸು ಅನ್ನುವ ಮಾತಿನಂತೆ ಅಪ್ಪ, ಅವರು ನೆರೆಹೊರೆಯವರಿಗೋಸ್ಕರ, ಭಾರತ ದೇಶಕ್ಕೋಸ್ಕರ ಅವರು ಪಟ್ಟಂಥ ಶ್ರಮ ಅಪಾರವಾದದ್ದು. ಆ ಮಾತಿನ ಪ್ರಕಾರವಾಗಿ ಅವರು ಜೀವಿಸಿದ್ರು. ನಿನಗೋಸ್ಕರ ದೊಡ್ಡದನ್ನು ಮಾಡಬೇಕು ಅಂತ ಅವರು ಆಸೆಯಿಂದ ಅದೇ ರೀತಿಯಲ್ಲಿ ಬದುಕಿ ಹೋದರು. ಹೌದಪ್ಪ, ಅದನ್ನು ತಿಳಿದಂಥ ನಾವು ಅಪ್ಪ, ನಿನ್ನ ಸನ್ನಿಧಿಯಲ್ಲಿ ಸಹಾಯ ಹೊಂದಿಕೊಂಡು ನಾವು ಕೂಡ ಏನಾದರೂ ನಿನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವವರಾಗುವಂತೆ ಸಹಾಯ ಮಾಡು. ಯಾವಾಗಲೂ ನಮ್ಮ ಸ್ವಾರ್ಥವನ್ನು ನಾವು ನೋಡಿಕೊಳ್ಳದೆ ಅಪ್ಪ, ನಿನಗೋಸ್ಕರ ನಾವು ಉಪಯೋಗ ಆಗಬೇಕು, ನಮ್ಮ ದೇಶಕ್ಕಾಗಿ ಉಪಯೋಗ ಆಗಬೇಕು, ನಮ್ಮಿಂದ ಇತರರಿಗೆ ಯಾವುದಾದ್ರೂ ಒಳ್ಳೆಯದು ನಡಿಬೇಕು, ಆ ರೀತಿಯಲ್ಲಿ ನಮ್ಮನ್ನು ಉಪಯೋಗಿಸ್ಕೋ ತಂದೆ. ನಮ್ಮ ದೇಶವನ್ನು ಆಶೀರ್ವದಿಸು. ದೇಶಕ್ಕೋಸ್ಕರವಾಗಿ ಪ್ರಾರ್ಥಿಸುವವರಾಗಿ ನಾವಿರಬೇಕು, ದೇಶದ ಕ್ಷೇಮಕ್ಕಾಗಿ ಪ್ರಾರ್ಥಿಸುವವರಾಗಿರಬೇಕು. ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸು ದೇವರೇ, ಸಹಾಯ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಸಾಕ್ಷಿಯನ್ನು ಕೇಳುವವರು ಎಲ್ಲ ಹೃದಯದಲ್ಲಿ ನಿನ್ನ ಕಾರ್ಯ ಹೆಚ್ಚೆಚ್ಚಾಗಿ ನಡೆಯಲಿ ತಂದೆ ಎಂಬುದಾಗಿ ಪ್ರಾರ್ಥಿಸುತ್ತಾ ಸ್ತುತಿಸುತ್ತಾ ಯೇಸು ಕ್ರಿಸ್ತನ ಬಹು ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. Praise the Lord.